ಇವಾಗ ಮಕ್ಕಳು ಉದ್ಧಾರ ಆಗಲಿ ಅಂತ ಯಾರು ಪಾಠ ಮಾಡಿ ಸರ್ಕಾರನೂ ಮಾಡಿಸ್ತಾ ಇಲ್ಲ, ಈ ಟೀಚರ್ಸು ಮಾಡ್ತಾ ಇಲ್ಲ. ಯಾವುದೇ ಆಫೀಸರ್ ಬಂದರೆ ಮಕ್ಕಳಿಗೆ ನೀ ಏನನ್ನ ಕಲಿಸಿದಿ ಅನ್ನೋದನ್ನು ಇನ್ಸ್ಪೆಕ್ಷನ್ ಮಾಡಬೇಕೇ ವಿನಃ ರೆಕಾರ್ಡ್ ಏನಿಟ್ಟಿದೆಯಾ ಅನ್ನೋದು ಇನ್ಸ್ಪೆಕ್ಷನ್ ಮಾಡೋದಲ್ಲ. ಮಾರ್ಕ್ಸ್ ಕಾರ್ಡ್ ಕೊಡೋ ಫ್ಯಾಕ್ಟ್ರಿ ಥರ ಆಗೋಯ್ತಿದ್ದು. ವಿದ್ಯೆ ಅಲ್ಲ ಕೊಡ್ತಾ ಇರೋದು ಮಕ್ಕಳಿಗೆ, ಮಾರ್ಕ್ಸ್ ಕಾರ್ಡ್ ಕೊಡುವ ಫ್ಯಾಕ್ಟ್ರಿ. ನಾವು ಅದು ಹಂಗೆಲ್ಲ ಕ್ವಶನ್ ಪೇಪರ್ ಹೇಗಿರುತ್ತೆ ಅನ್ನೋದನ್ನು ಈವನ್ ಶಿಕ್ಷಕರಿಗೂ ಹೇಳ್ತಿರ್ಲಿಲ್ಲ. ಯಾವ ಥರ ಇರುತ್ತೆ ಕ್ವಶನ್ ಪೇಪರ್ ಮಾದರಿ, ಯಾವ ಪಾಠದಲ್ಲಿ ಎಷ್ಟು ಮಾರ್ಕ್ಸ್ ಹೇಳ್ತಾರೆ. ಯಾಕೆ ಹೇಳ್ಬೇಕದು? ಎಲ್ಲದೂ ಪಾಠ ಮಾಡಿ. ಪ್ರಥಮ ಸ್ಥಾನ ಬಂತು, ಫಸ್ಟ್ ರ್ಯಾಂಕ್ ಬಂತು, ಈ ಶಾಲೆ 100% ರಿಸಲ್ಟ್ ತಂದಿದೆ, ಅದನ್ನು ಹೊಗಳೋದು, ಸಭೆಯಲ್ಲಿ ಫಂಕ್ಷನ್ ಮಾಡಿಬಿಟ್ಟು ಅವರಿಗೆ ಅಭಿನಂದನೆ ಸಲ್ಲಿಸೋದು, ಇದನ್ನು ಬಿಟ್ಟರೆ ಸರಿ ಹೋಗುತ್ತೆ. ಅವಾಗ ಆ ಅಭಿನಂದನೆ ಪಡೆಯೋಕ್ಕೋಸ್ಕರನೇ ಏನು ಮಾಡ್ತಾ ಇದ್ದಾರೆ? ಕಾಪಿ ಓಡಿಸೋದು. ಹೊಸದಾಗಿ ನೌಕರಿಗೆ ಸೇರುವಂಥ ಉಪನ್ಯಾಸಕರು ಅಥವಾ ಶಿಕ್ಷಕರಿಗೆ ಹೇಳೋದಾದರೆ ಸಂಬಳಕ್ಕೆ ಅಂತ ಕೆಲಸಕ್ಕೆ ಬರಬಾರ್ದು. ವ್ಯವಸ್ಥೆ ಹಾಳಾಗೋಕ್ಕೆ ಮುಖ್ಯ ಕಾರಣನೇ ಪೋಷಕರು. ಶಿಕ್ಷಣದ ವ್ಯವಸ್ಥೆ ಹಾಳಾಗಿದ್ದೇ ಪೋಷಕರಿಂದ. ತುಂಬ ಪ್ರೀತಿಯಿಂದ ಅತ್ಯಂತ ಸಂತೋಷವಾಗಿ ನಾನು ಶಿಕ್ಷಕ ವೃತ್ತಿಯನ್ನು ಮಾಡಿದ್ದು. ನನಗೆ ಮಕ್ಕಳ ಜೊತೆಗೆ ಇರಬೇಕು ಅಂದರೆ ಇಷ್ಟ. ನಾನು 24 ಗಂಟೆನೂ ಮಕ್ಕಳ ಜೊತೆಗೆ ಇರೋಕ್ಕೆ ಇಷ್ಟ. ಅದರಲ್ಲಿ ಇರೋಕ್ಕೆ ಅವಕಾಶ ಇಲ್ಲಲ್ಲ, 4 ಅದನ್ನು ಮನೆಗೆ ಹೋಗಬೇಕಲ್ಲ, ಹಾಗಾಗಿ ಬಿಟ್ಟು ಮನೆಗೆ ಬರ್ತಾನೆ ಅಷ್ಟೇ. ತುಂಬ ಹುಡುಗರು ಇದ್ದಾರೆ. ನಾನು ಇಂಟೆಲಿಜೆಂಟ್ ಹುಡುಗರು ಮತ್ತು ಹೆಚ್ಚು ಕಿತಾಪತಿ ಮಾಡಿದ ಹುಡುಗ ನನಗೆ ನೆನಪಿನಲ್ಲಿ ಉಳಿತಾನೆ. ಪುಸ್ತಕ ಪರಿಷ್ಕರಣೆಯಲ್ಲಿ ಕಾಂಟ್ರವರ್ಸಿ ಆಯಿತು ಮೊನ್ನೆ ಎಲ್ಲ. ನನಗೆ ಗೊತ್ತಿದ್ದ ಹಾಗೆ ಈ ಹಿಂದಿರೋ ಪಾಠಗಳ ಯಾವುದನ್ನು ಯಾರ್ದಾದ್ರೂ ಒಂದು ಕಥೆಯನ್ನು ಅವರು ಹಾಕಿದರೆ ಅದನ್ನು ತೆಗಿಬಾರ್ದು. ಬೇಕಾದ್ರೆ ಇವರು ಎಕ್ಸ್ಟ್ರಾ ಇನ್ನೂ ಪಾಠಗಳನ್ನು ಸೇರಿಸ್ಲಿ, ಇದ್ದುದನ್ನು ತೆಗಿಯೋದು, ತಿರ್ಚಾಕೋದು ಇದೆಲ್ಲ ಮಾಡಲೇಬಾರ್ದು. ಆ ಥರದಲ್ಲಿ ಪಾಠವನ್ನು ಇಡಬೇಕು. ಇದು ಲ್ಯಾಂಗ್ವೇಜಿಗೆ ಮಾತ್ರ ಈ ಥರ ಆಗಿದೆ ಅಂತ ಕಾಣುತ್ತೆ. ಇನ್ನು ಐಚ್ಛಿಕ ವಿಷಯಗಳಲ್ಲಿ ಬಂದರೆ ಅಲ್ಲಿ ಹೇಗಿರ್ಬೇಕು ಪಾಠಗಳು ಅಂದರೆ, ಅದು ನಮ್ಮ ನಿತ್ಯ ಜೀವನದಲ್ಲಿ ನಾವು ಬಳಸ್ತಕ್ಕಂಥ ವಸ್ತುಗಳ ಬಗ್ಗೆ ಅಲ್ಲಿರಬೇಕು. ಫಾರ್ ಎಕ್ಸಾಂಪಲ್ಲು, ಉದಾಹರಣೆಗೆ ಕರೆಂಟ್ ಬಗ್ಗೆ ಸರಿಯಾದ ಮಾಹಿತಿಯನ್ನು ಅಲ್ಲಿ ಕೊಟ್ಟಿದ್ರೆ ಅದು ಹೇಗೆ ಉತ್ಪತ್ತಿಯಾಗುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ, ಅದನ್ನು ಒಳ್ಳೆಯದಕ್ಕೆ ಹೇಗೆ ಬಳಸ್ಬೋದು, ಕೆಟ್ಟದ್ದಕ್ಕೆ ಹೇಗೆ ಬಳಸ್ಬೋದು, ಯಾವ್ಯಾವ ತಪ್ಪನ್ನು ಮಾಡಿದರೆ ಏನಾಗುತ್ತೆ, ಈ ಎಲ್ಲ ವಸ್ತುಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತವೆ ಅನ್ನೋದನ್ನೆಲ್ಲ ಮಾಹಿತಿನ ಸಂಪೂರ್ಣವಾಗಿ ಕೊಟ್ಟಿದ್ರೆ, ನಾನು ಹೈಸ್ಕೂಲ್ ವೃತ್ತಿ ಪ್ರಾರಂಭ ಮಾಡಿದಾಗ ಅದ್ರ ಬಗ್ಗೆ ಇತ್ತು ಅದೆಲ್ಲನ. ಇವಾಗೆಲ್ಲ ಚೇಂಜ್ ಮಾಡಿಬಿಡ್ತಾರೆ. ಈಗ ನಿನ್ನೆ ತಾನೇ ಈ ಟಿ ವಿನಲ್ಲಿ ತೋರಿಸಿದ್ರು, ಗಣೇಶನ ವಿಸರ್ಜನೆಗೆ ಹೋಗಿ ಪೆಂಡಲಲ್ಲಿ ಕರೆಂಟ್ ಹೊಡೆದು ಜನಗಳು ಸಾಯ್ತಾ ಇದ್ದಾರೆ. ಕರೆಂಟ್ ಹೊಡೆದು ಹೆಚ್ಚು ಜನ ಸಾಯ್ತಾ ಇದ್ದಾರೆ. ಇದಕ್ಕೇನು ಅಂದ್ರೆ ಕಾರಣ, ಆ ಕರೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿ, ಅದು ಹೆಂಗೆ ಹೊಡೆಯುತ್ತೆ ಏನು ಅನ್ನೋದು ಇವರಿಗೆ ಇಲ್ಲದೇ ಇರೋದು. ಅದ್ರ ಬಗ್ಗೆ ಕರೆಕ್ಟಾಗಿ ಇನ್ಸುಲೇಟರ್ ಅಂದರೆ ಏನು, ಯಾವುದರಿಂದ ಅದನ್ನು ಮುಟ್ಟಬೇಕು, ಯಾವಾಗ ಹೊಡೆಯಲ್ಲ, ನಾವು ಯಾವ ಥರ ಡ್ರೆಸ್ ಹಾಕ್ಕೊಂಡಿರಬೇಕು, ನಾವು ಹೇಗೆ ಡಿಸ್ಕನೆಕ್ಟ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಹಿತಿಗಳು ಇದ್ದಿದ್ದರೆ ಆ ರೀತಿ ಆಗ್ತಿರಲಿ. ಈ ಐಚ್ಛಿಕ ವಿಷಯಗಳಲ್ಲಿ ಆ ಥರದ್ದಿರಬೇಕು. ನಮ್ಮ ನಿತ್ಯ ಜೀವನದಲ್ಲಿ ಜನಕ್ಕೆ ಏನೇನು ವಸ್ತುಗಳನ್ನು ಬಳಸ್ತಾ ಇದ್ದೇವೆ, ಅವುಗಳು ಹೇಗೆ ಬಳಸಬೇಕು, ಹೇಗೆ ಉತ್ಪತ್ತಿ ಆಗ್ತವೆ, ಅವನ್ನ ಹೇಗೆ ತಯಾರು ಮಾಡೋದು, ಈ ಎಲ್ಲ ಸಂಬಂಧಪಟ್ಟ ಹಾಗೆ ಪಾಠಗಳನ್ನು ರೂಪಿಸಿದರೆ ಅದು ಮಕ್ಕಳಿಗೆ ಅನುಕೂಲ ಆಗುತ್ತೆ. ಇವರು ಬರೀ ಪರೀಕ್ಷೆ ದೃಷ್ಟಿಯಿಂದ ಎಕ್ಸಾಮ್ ಇಡೋದು, ಯಾವ ರಾಜಕೀಯ ಪಕ್ಷಗಳು ಅವ್ರು ಏನು ಹೇಳ್ತಾರೋ ಅವ್ರು ಹೇಳಿದ್ದನ್ನು ಇಲ್ಲಿ ಅಳವಡಿಸೋದು, ಯಾರೋ ಬಂದು ಅವ್ರದ್ದು ಏನೋ ಉದ್ದೇಶಗಳನ್ನು ಇಟ್ಕೊಂಡು ಮಾಡೋದು, ಮಕ್ಕಳ ಉದ್ದೇಶವನ್ನು ಬಿಟ್ಟುಬಿಡ್ತಾರೆ. ಇವಾಗ ಮಕ್ಕಳು ಉದ್ಧಾರ ಆಗಲಿ ಅಂತ ಯಾರೂ ಪಾಠ ಮಾಡಿ ಸರ್ಕಾರನೂ ಮಾಡಿಸ್ತಾ ಇಲ್ಲ, ಈ ಟೀಚರ್ಸು ಮಾಡ್ತಾ ಇಲ್ಲ. ಹೆಚ್ಚಾನೆಚ್ಚು ಟೀಚರ್ಸ್ಗಳು ಸಂಬಳಕ್ಕಾಗಿಯೇ ಪಾಠ ಮಾಡ್ತಾ ಇದ್ದಾರೆ. ಮಕ್ಕಳಿಗೋಸ್ಕರ ಅಂತ ಪಾಠ ಮಾಡ್ತಾ ಇರೋರು ತುಂಬ ಕಡಿಮೆ ಜನ. ಅವರಿಗೆ ಕಾರಣವೂ ಇರ್ಬೋದೋ ಏನೋ. ಯಾಕೆಂದರೆ ಇಲ್ಲಿ ಹೈಯರ್ ಆಫೀಸರ್ಗಳು ಏನು ಮಾಡ್ತಾರೆ, ನೋಟ್ಸ್ ಆಫ್ ಲೆಸನ್ ಬರ್ದೀಯಾ, ಪ್ರೂಫ್ ಕೇಳ್ತಾರೆ. ರಿಸಲ್ಟ್ ಕೊಡಲಿಲ್ಲ ಅಂದರೆ ಪ್ರೂಫ್ ಕೇಳ್ತಾರೆ. ಇವರು ರಿಸಲ್ಟ್ ಕೊಡಬೇಕು ಅಂದರೆ ಇಷ್ಟೊಳಗೆ ಇಂಥ ಪಾಠಗಳನ್ನು ಮುಗಿಸ್ಬೇಕು ಮಾಡಬೇಕು. ಹಾಗಾಗಿ ಇವರು ಪಾಠ ಮುಗಿಸೋಕ್ಕೆ ಅಂತ ಪಾಠ ಮಾಡ್ತಾರೆ ವಿನಃ ಮಕ್ಕಳಿಗೆ ಕಲಿಸೋಕ್ಕೆ ಅಂತ ಪಾಠ ಮಾಡಲ್ಲ. ನಾವು ಆಗ ಮಾಡ್ತಿರ್ಲಿಲ್ಲ, ನಾವು ಈಗೂ ಆಗ ಮಾಡಲ್ಲ. ಪಾಠ ಮುಗಿಸೋಕ್ಕೆ ಅಂತ ಪಾಠ ಮಾಡಲ್ಲ, ಮಕ್ಕಳಿಗೆ ಅರ್ಥ ಆಗೋಕ್ಕೆ ಅಂತ ಪಾಠ ಮಾಡ್ತೀವಿ. ಇವತ್ತಾಗಲಿದ್ರೆ ನಾಳೆ ಮುಗಿಸೋಣ ಅನ್ನೋ ಪಾಠ ಅನ್ಕೊತೀವಿ. ಅವರಿಗೆ ಹೈಯರ್ ಆಫೀಸರಿಗೆ ಹೇಳೋ ಧೈರ್ಯನೂ ಇಲ್ವೋ ಏನು ಕಥೆನೋ. ಹಾಗಾಗಿ ಅವ್ರ ಆಫೀಸರ್ಗಳಿಗೆ ಹೆದರಿಕೊಂಡು ಪಾಠ ಮುಗಿಸ್ಬೇಕಲ್ಲಪ್ಪ ಅನ್ನೋದಕ್ಕೆ ಪಾಠ ಮಾಡೋದು. ಮತ್ತು ಫೇಲ್ ಆಗಿದ್ದಕ್ಕೆ ಕಾರಣ ಏನು ಅಂದರೆ ದಾಖಲೆ ಕೊಡಬೇಕಲ್ಲ, ಅದಕ್ಕೆ ಅಂತ ಇವರೆಲ್ಲ ದಾಖಲೆಗಳನ್ನು ರೆಡಿ ಮಾಡೋದು. ಟೀಚಿಂಗ್ ಮಾಡೋದಕ್ಕಿಂತ, ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಕಲಿಸೋದಕ್ಕಿಂತ ಈಗಿನ ಶಿಕ್ಷಕರು ರೆಕಾರ್ಡ್ಗಳನ್ನು ತಯಾರು ಮಾಡೋದ್ರಲ್ಲೇ, ರೆಕಾರ್ಡ್ಗಳನ್ನು ಅಭಿವೃದ್ಧಿಪಡಿಸೋದ್ರಲ್ಲೇ, ಬರೆದಿಡೋದ್ರಲ್ಲೇ, ಆ ಬಿಲ್ಟಪ್ ಮಾಡೋದ್ರಲ್ಲೇ ಹೆಚ್ಚು ಕಾಲ ಕಳೀತಾ ಇದ್ದಾರೆ ಅನ್ನೋದು ನನಗೆ ಕಂಡು ಬಂದಿರೋದು. ಇದು ಬದಲಾಗಬೇಕು. ರೆಕಾರ್ಡ್ಗಳನ್ನೆಲ್ಲ ಕೇಳೋದು, ಮಕ್ಕಳಿಗೆ ಏನು ಕಲಿಸಿದ್ದೀರಿ ಅನ್ನೋದು ಪರೀಕ್ಷೆ. ಯಾವುದೇ ಆಫೀಸರ್ ಬಂದರೆ ಮಕ್ಕಳಿಗೆ ನೀ ಏನನ್ನು ಕಲಿಸಿದಿ ಅನ್ನೋದನ್ನು ಇನ್ಸ್ಪೆಕ್ಷನ್ ಮಾಡಬೇಕೇ ವಿನಃ ರೆಕಾರ್ಡ್ ಏನು ಇಟ್ಟಿದೆಯಾ ಅನ್ನೋದು ಇನ್ಸ್ಪೆಕ್ಷನ್ ಮಾಡೋದಲ್ಲ. ರೆಕಾರ್ಡ್ಗಳನ್ನು ಬಿಟ್ಬಿಡಬೇಕು.
ಇಷ್ಟು ಮಕ್ಕಳಲ್ಲಿ ನೀವು ಏನನ್ನು ಕಲಿಸಿದ್ದೀರಿ ಅಂತ ಅಲ್ಲಿ ಚೆಕ್ ಮಾಡಬೇಕು ಅವರು. ಮಕ್ಕಳು ಚೆಕ್ ಮಾಡಿಬಿಟ್ಟು ನೋಡಬೇಕು. ಆಮೇಲೆ 85% ಮಗು ಶಾಲೆಗೆ ಬಂದಿದೆ ಅಂತ ಪಾಸ್ ಮಾಡಿ ಅಂತ ಹೇಳೋದಲ್ಲ, ಮಗು ಕಲ್ತಿದೆಯಾ ಇಲ್ವಾ ಅನ್ನೋದನ್ನು ನೋಡಬೇಕು. ಮಗು ಕಲ್ತಿದ್ರೆ ಅದು ಮುಂದಿನ ಕ್ಲಾಸಿಗೆ ಹೋಗೋಕ್ಕೆ ಯೋಗ್ಯತೆ ಇದೆಯಾ ಅನ್ನೋದನ್ನು ನೋಡಿ ಮಕ್ಕಳಿಗೆ ಮುಂದಿನ ತರಗತಿ ಕಳಿಸ್ಬೇಕೇ ವಿನಃ 85% ಅಟೆಂಡೆನ್ಸ್ ಇದೆ ಅದಕ್ಕೆ ಕಳಿಸಿ ಅಂತ ಹೇಳೋದು ನನಗಿದು ಇಷ್ಟನೂ ಆಗಿಲ್ಲ. ನಾನು ಇದನ್ನು ಯಾವತ್ತೂ ಒಪ್ಕೊಳ್ಳಲ್ಲ. ನಾನು ಪೇರೆಂಟ್ಸಿಗೂ ಅದನ್ನು ಹೇಳೋದು. ಅಲ್ಲಿ ಸರ್ಕಾರದ ಉದ್ದೇಶ ಇರೋದು ಇವರು ಫ್ಯಾಕ್ಟ್ರಿ ಇಟ್ರಂಗೆ ಕಾಣ್ತಾರೆ. ಮಾರ್ಕ್ಸ್ ಕಾರ್ಡ್ ಕೊಡೋ ಫ್ಯಾಕ್ಟ್ರಿ ಥರ ಆಗೋಯ್ತಿದ್ದು. ವಿದ್ಯೆ ಅಲ್ಲ ಕೊಡ್ತಾ ಇರೋದು ಮಕ್ಕಳಿಗೆ, ಮಾರ್ಕ್ಸ್ ಕಾರ್ಡ್ ಕೊಡುವ ಫ್ಯಾಕ್ಟ್ರಿ. ಈಗ ಟೀಚರ್ಸು ಹಂಗೆ ಆಗಿದ್ದಾರೆ. ಫಸ್ಟ್ ಕ್ಲಾಸಿಂದಲೇ ಸ್ಟಾರ್ಟ್ ಮಾಡ್ತಾರೆ. ಈ ಪಾಠದಲ್ಲಿ ಇಂತಿಂಥ ಪ್ರಶ್ನೆಗಳು ಬರ್ಬೋದು, ಕ್ವಶನ್ ಪೇಪರ್ ಹೀಗಿರೋದು, ಇದನ್ನು ಹೀಗೆ ಓದಿ ಕೇಳಿ, ಹೀಗೆ ಆನ್ಸರ್ ಮಾಡ್ಬೋದು, ಆಗ ಓದಿ ಕೇಳಿ ಆಗ ಆನ್ಸರ್ ಮಾಡ್ಬೋದು ಅಂತ ಅದನ್ನೇ ಪ್ರಾರಂಭದಿಂದ ಕೊನೆಯವರೆಗೂ ಅದನ್ನೇ ಮಾಡ್ತಾರೆ ವಿನಃ ನಾವು ಓದುವಾಗ ಹಂಗೆಲ್ಲ. ಕ್ವಶನ್ ಪೇಪರ್ ಹೇಗಿರುತ್ತೆ ಅನ್ನೋದನ್ನು ಈವನ್ ಶಿಕ್ಷಕರಿಗೂ ಹೇಳ್ತಿರ್ಲಿಲ್ಲ. ಯಾವ ಥರ ಇರುತ್ತೆ ಕ್ವಶನ್ ಪೇಪರ್ ಮಾದರಿ, ಯಾವ ಪಾಠದಲ್ಲಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಹೇಳ್ತಾರೆ. ಯಾಕೆ ಹೇಳ್ಬೇಕದು? ಎಲ್ಲದೂ ಪಾಠ ಮಾಡಿ ಕ್ವಶನ್ ಪೇಪರ್ ರೆಡಿ ಮಾಡಿ ಕೊಡಿ, ಬರೀಲಿ. ಇವರು ಮೊದಲೇ ಅದನ್ನೆಲ್ಲ ಇಂಥ ಪಾಠದಲ್ಲಿ ಇಂತಿಂಥವೇ ಪ್ರಶ್ನೆಗಳು ಈ ಥರ ಇರ್ತವೆ, 1 ಮಾರ್ಕ್ನವು 2 ಮಾರ್ಕ್ನವು ಫಸ್ಟೇ ಹೇಳ್ಬಿಟ್ಟು ಈ ಥರ ಫ್ಯಾಕ್ಟ್ರಿ ಥರ ಮಾಡಿಬಿಡೋದು ಮಕ್ಕಳನ್ನು. ಅವು ಇನ್ನೇನು ಮಾಡ್ತವೆ? ಮಕ್ಕಳು ಹೊರಗೆ ಬಂದುಬಿಟ್ಟು ಅವು ಬರೀ ಮಾರ್ಕ್ಸ್ ಕಾರ್ಡ್ ತೋರಿಸು ಫ್ಯಾಕ್ಟ್ರಿ ಥರ ಆಗೋಗಿದ್ದಾವೆ, ಒಂಥರ ಗೊಂಬೆ ಥರ ಆಗೋಗಿದ್ದಾವೆ. ಸ್ವಂತಿಕೆ ಏನೂ ಇಲ್ದಂಗೆ ಆಗಿದೆ ಮಕ್ಕಳಲ್ಲಿ. ನೀವೇನಾರ ಕೇಳಿ. ನಾನು ಈಗಲೂ ಚಾಲೆಂಜ್ ಮಾಡ್ತೇನೆ, SLC ಹುಡುಗರು ಕಾನ್ವೆಂಟ್ ಹುಡುಗರಿಗೆ ಹೋಗಿ ಸುಮ್ಮನೆ ನೀವು ಇಂಟ್ರ್ಯೂ ಮಾಡೋಕ್ಕೆ ಹೋದಾಗ ನಾನು ಅನ್ನೋದಕ್ಕೆ ಇಂಗ್ಲೀಷ್ನಾಗ ಹೇಳು ಅಂತ ಕೇಳಿ, ಅಲ್ಲಿ 50 ಜನ ಮಕ್ಕಳಿದ್ದರೆ 45 ಜನ ತಪ್ಪು ಹೇಳ್ತಾರೆ. ಯಾರೋ ಒಂದು 5 ಜನ ಸರಿ ಉತ್ತರ ಕೊಡ್ಬೋದು. ನೀವು ನಾನು ಕೇಳಿದಿಷ್ಟೇ, ನಾನು ಅನ್ನೋಕ್ಕೆ ಇಂಗ್ಲೀಷ್ನಾಗ ಹೇಳಿ ಅಂತ. ಕಾನ್ವೆಂಟ್ ಮಕ್ಕಳಿಗೆ ಕೇಳಿದ್ದು ನಾನು, ಕನ್ನಡ ಮೀಡಿಯಂ ಮಕ್ಕಳಿಗೆಲ್ಲ. ಯಾಕೆ ನಾನು ಪರೀಕ್ಷೆ ಮಾಡಿದ್ದೇನೆ ಇದನ್ನ, ಕಾನ್ವೆಂಟ್ ಮಕ್ಕಳಿಗೆ ಪರೀಕ್ಷೆ ಮಾಡಿದ್ದೀನಿ. ನಾನು ಅನ್ನೋದನ್ನು ಇಂಗ್ಲೀಷ್ನಾಗ ಹೇಳ್ರು ಅಂದರೆ ಅವರು ಅಯಾಮ್ ಅಂತಾರೆ ಹೊರತು ಐ ಅಂತ ಹೇಳೋದೇ ಇಲ್ಲ. ಅಯಾಮ್ ಅಂತ ಹೇಳೋರೇ 45 ಜನ, ಐ ಅಂತ ಹೇಳೋರು ತುಂಬ ಕಡಿಮೆ ಜನ, 1-2 ಅಷ್ಟೇ. 5ಕ್ಕಿಂತ ಹೆಚ್ಚು ಜನ ಸಿಕ್ಕಲ್ಲ. ಏನು ಇದಕ್ಕೆ ಕಾರಣ ಏನು? ಏನೆಲ್ಲ ಕಲಿಸ್ತಾ ಇದ್ದಾರೆ, ಕೊನೆಗೆ ನಾನು ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಅವ್ರಿಗೆ ಗೊತ್ತಿಲ್ಲ. ಏನೇನೋ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಹಾಗೆ ಬೇಸಿಕ್ಕಾಗಿ ಮಕ್ಕಳಿಗೆ ಏನೇನು ಕಲಿಸ್ಕೊಂಡು ಬರ್ಬೇಕು ಅದನ್ನು ಬಿಟ್ಟು ಬಿಡ್ತಾರೆ. ಕೇವಲ ಮಾರ್ಕ್ಸ್ ಕಾರ್ಡಿಗೋಸ್ಕರ ಪಾಠ ಮಾಡ್ತಾರೆ, ಮಾರ್ಕ್ಸ್ ಕಾರ್ಡಿಗೋಸ್ಕರ ಓದ್ತಾ ಇದ್ದಾವೆ. ಸುಮ್ಮನೆ ಬಯಟ್ ಹೊಡಿಯೋದು ಬಯಟ್ ಹೊಡಿಸ್ಬಿಟ್ಟು ಪಾಸ್ ಮಾಡಿಸ್ಬೇಕಷ್ಟೆ. ಇವರು ಪ್ರಶಸ್ತಿಗಳು ಕೊಡೋದು, ಪ್ರಥಮ ಸ್ಥಾನ ಬಂತು, ಫಸ್ಟ್ ರ್ಯಾಂಕ್ ಬಂತು, ಈ ಶಾಲೆ 100% ರಿಸಲ್ಟ್ ತಂದಿದೆ, ಅದನ್ನು ಹೊಗಳೋದು, ಸಭೆಯಲ್ಲಿ ಫಂಕ್ಷನ್ ಮಾಡಿಬಿಟ್ಟು ಅವರಿಗೆ ಅಭಿನಂದನೆ ಸಲ್ಲಿಸೋದು, ಇದನ್ನು ಬಿಟ್ಟರೆ ಸರಿ ಹೋಗುತ್ತೆ. ಅವಾಗ ಆ ಅಭಿನಂದನೆ ಪಡೆಯೋಕ್ಕೋಸ್ಕರನೇ ಏನು ಮಾಡ್ತಾ ಇದ್ದಾರೆ, ಕಾಪಿ ಹೊಡ್ಸೋದು, ಇನ್ನೇನೋ ಮಾಡೋದು. ಇದು ಸತ್ಯವಾದ ಮಾತು ಹೇಳ್ತೀನಿ. ಪ್ರತಿ ಜಿಲ್ಲೆನಲ್ಲೂ SLC ಎಕ್ಸಾಮ್ ಆಗುವಾಗ DD ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, 35 ನಂಬರ್ಗೆ ನೀವೇನಾರು ಮಾಡಿ ಕಾಪಿ ಹೊಡಿಸ್ಬೇಕು ಅಂತ. ಈಗ ಆ ಟ್ರೆಂಡ್ ಬಂದಿದೆ. ಯಾವನು ಹೇಳ್ಕೊಳ್ಳೋಕ್ಕೆ ಧೈರ್ಯ ಇಲ್ಲ. ಅದು ಯಾರು ಹೇಳಿದಾರೋ ಬಿಟ್ಟಿದಾರೋ, ಒಬ್ಬ DD ಇಲ್ಲ ನಾನು ಹೇಳಿಲ್ಲ ಅನ್ನೋದಿದ್ರೆ ಕರ್ಕೊಂಬರ್ಬೇಕಾರೆ ಪ್ರತಿ ಜಿಲ್ಲೆನಲ್ಲೂ 35 ನಂಬರ್ಗೆ ನೀವು ಕಾಪಿ ಹೊಡಿಸ್ಬಿಡಿ, ಯಾರು ಫೇಲ್ ಆಗಬಾರ್ದು, ಪಾಸ್ ಆಗಿಬಿಡಬೇಕು. ಅವರು ಚೀಪನ್ನು ಕರೆಸಿ ಹೇಳ್ತಾರೆ. ಅಲ್ಲಿ ಸುಮ್ಮನೆ ಸಿಟ್ಟಿಂಗ್ ಸ್ಕ್ವಾಡ್ ಅಂತ ಕಳಿಸೋದು ಸುಮ್ಮನೆ. ಅವ್ರು ಯಾರ್ಯಾರು ಹೋಗ್ಬಿಟ್ಟು ಸ್ಟ್ರಿಕ್ಟಾಗಿ ಇದು ಮಾಡ್ದೆ ಅಂದ ತಕ್ಷಣ ಸಾಯಂಕಾಲ ಅವ್ರಿಗೆ ಫೋನ್ ಮಾಡಿ ಸುಮ್ಮನೆ ಕೂತ್ಕೊಂಡು ಹೋಗಯ್ಯ, ಅವ್ರು ಏನೋ ಮಾಡ್ಕೊಂಡು ಹೋಗ್ತಾರೆ ಅನ್ನೋದನ್ನು ಹೆದರ್ಸ್ತಾರೆ ವಿನಃ, ಹಂಗೆ ಹೇಳಿ ಕಳಿಸ್ತಾರೆ ವಿನಃ ಮಕ್ಕಳು ಉದ್ಧಾರ ಆಗಲಿ, ಸ್ವಂತ ಬರಲಿ, ಸ್ಟ್ರಿಕ್ಟಾಗಿ ಎಕ್ಸಾಮ್ ಬರೆಸ್ಬೇಕು, ಇವೆಲ್ಲ ಸುಳ್ಳು. ಎಲ್ಲದು ಸುಳ್ಳು. ಎಲ್ಲ ರೆಕಾರ್ಡ್ ತೋರಿಸೋದು, ನಾಮಕಾವಸ್ಥೆ, ಜನ ಮೆಚ್ಚಿಸೋದಕ್ಕೆ ಮಾಡ್ತಾ ಇದ್ದಾರೆ ವಿನಃ ರಿಯಾಲಿಟಿನೇ ಬೇರೆ ಇದೆ. ಶಿಕ್ಷಣದಲ್ಲಿ ಬದಲಾವಣೆ ಅಂತ ಹೇಳಿದರೆ, ಮೊದಲನೇದಾಗಿ ನಾನು ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹೇಳೋದಾದರೆ, ಒಂದು ಶಾಲೆಯಲ್ಲಿ ಅಥವಾ ಒಂದು ಕಾಲೇಜಲ್ಲಿ ಶಿಕ್ಷಕರು 5 ವರ್ಷಕ್ಕಿಂತ ಮೇಲ್ಪಟ್ಟು ಇರಬಾರ್ದು. ಕಂಪಲ್ಸರಿ ಟ್ರಾನ್ಸ್ಫರ್ ಅಂತ ಇಡಬೇಕು. ಇದು ITI ಕಾಲೇಜ್ಗಳಲ್ಲಿ ಇದೆ ಆ ಸಿಸ್ಟಮ್ಮು. ಎಲ್ಲರೂ ಅಪ್ಲಿಕೇಶನ್ ಹಾಕಿಬಿಡಬೇಕು. 5 ವರ್ಷ ಆದವರೆಲ್ಲ ಅಪ್ಲಿಕೇಶನ್ ಹಾಕಿಬಿಡಬೇಕು. ಬೇರೆ ಕಡೆಗೆ ಅವರನ್ನು ಟ್ರಾನ್ಸ್ಫರ್ ಮಾಡೋವಂಥ ರಿಕ್ವೆಸ್ಟ್ ಟ್ರಾನ್ಸ್ಫರೇ ಆಗಿರುತ್ತೆ. ಅದು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಆಗ ಶಿಕ್ಷಕರು ಹೊಸ ಶಾಲೆಗೆ ಹೋಗೋದ್ರಿಂದ ಹೊಸ ಉರುಪಲ್ಲಿರ್ತಾರೆ. ಆ ಉರುಪಿನಲ್ಲಿ ಅವರು ಮತ್ತೆ ಹೊಸ ಜಾಗ ಆಗಿರೋದ್ರಿಂದ ಚೆನ್ನಾಗೇ ಬೋಧನೆ ಮಾಡ್ತಾರೆ, ಚೆನ್ನಾಗಿ ಅವ್ರ ಕೆಲಸದಲ್ಲಿ ಅವ್ರು ತೊಡಗಿಸ್ಕೊಳ್ತಾರೆ. ಇಲ್ಲಾಂದ್ರೆ ಏನಾಕತಿ, ಒಂದೇ ಕಡೆ ಪರ್ಮನೆಂಟಾಗಿ 15 ವರ್ಷ 20 ವರ್ಷ ಇರೋದ್ರಿಂದ ಅವರಲ್ಲಿ ಕುದುರ್ಕೊಂಡು ಬಿಟ್ಟಿರ್ತಾರೆ. ಅಲ್ಲೇ ಊರಿನ ಲೀಡ್ರುಗಳು, ಮುಖ್ಯಸ್ಥರು ಎಲ್ಲದನ್ನು ಪರಿಚಯ ಆಗಿರೋದ್ರಿಂದ ಅವರು ಮಾಡಿದ್ದೇ ಆಟ ಆಗೋಗ್ಬಿಡುತ್ತೆ. ಇದು ಒಂದು ಬದಲಾವಣೆಯನ್ನು ತರಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಎರಡನೇದು,
ಎಲ್ಲ ಶಾಲೆಗಳಿಗೂ ಶಿಕ್ಷಣ ಒಂಥರ ಸಮಾನವಾಗಿ ಹಂಚಿಕೆ ಆಗಬೇಕು. ಫಾರ್ ಎಕ್ಸಾಂಪಲ್ ವೃತ್ತಿ ಶಿಕ್ಷಕರನ್ನು ಹಾಕ್ತಾರೆ. ಯಾವುದೋ ಒಂದು ಶಾಲೆಯಲ್ಲಿ ಒಬ್ಬ ವೃತ್ತಿ ಶಿಕ್ಷಕರನ್ನು ಹಾಕಿಬಿಟ್ಟು ಅಲ್ಲಿ ಅಕ್ಕಪಕ್ಕದಾಗಿರೋ 10 ಶಾಲೆಯಲ್ಲಿ ವೃತ್ತಿ ಶಿಕ್ಷಕರೇ ಇಲ್ಲ. ಅದು ವೃತ್ತಿ ಶಿಕ್ಷಣ ಅಂದರೆ ಅದು ಇದಿರ್ಬೋದು, ಟೈಲರಿಂಗ್ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಒಟ್ಟು ಇವರು ಮಾಡೋದು ಒಂದು ಶಾಲೆಗೆ ಒಬ್ಬರನ್ನ ಹಾಕಿ ಇನ್ನು 10 ಅಕ್ಕಪಕ್ಕದಲ್ಲಿರೋ 10 ಶಾಲೆಗಳಲ್ಲಿ ಅವ್ರು ಇಲ್ಲ ಅಂದರೆ ಇವ್ರ ಉದ್ದೇಶ ಏನಿತ್ತು? ವೃತ್ತಿ ಶಿಕ್ಷಕರನ್ನು ಅಪಾಯಿಂಟ್ ಮಾಡಿದಂಥ ಉದ್ದೇಶ ಏನಿತ್ತು? ಎಲ್ಲರಿಗೂ ಆ ವೃತ್ತಿ ಶಿಕ್ಷಣ ಸಿಗಲಿ ಅನ್ನೋದಕ್ಕೆ ತಾನೇ ಮಾಡಿದ್ದು. ಮತ್ತೆಲ್ಲ ಮಕ್ಕಳಿಗೆ ಇಲ್ದಂಗೆ ಆಯ್ತಲ್ಲ. ಅದಕ್ಕೆ ಬದಲಾಗಿ ಇವರು 10 ಶಾಲೆಯಿಂದ ಒಬ್ಬರು ಅಂತಂದು ಅಪಾಯಿಂಟ್ ತಗೊಳ್ಳುವಾಗಲೇ ಅಕ್ಕಪಕ್ಕ ಎಷ್ಟು ಶಾಲೆಗಳಿದಾವೆ ಅಂತ ಒಂದು ಪ್ಲ್ಯಾನ್ ಮಾಡಿ, ಒಂದು 5-6 ಶಾಲೆ ಒಬ್ಬ ಟೀಚರ್ಸಿಗೆ ಅಂತ ಪ್ಲ್ಯಾನ್ ಮಾಡಿ 5-6 ಶಾಲೆನಲ್ಲೂ ದಿನ ಒಂದೊಂದು ಶಾಲೆಯಲ್ಲಿ ಮಾಡೋ ಹಾಗೆ ಮೊದಲೇ ಅಪಾಯಿಂಟ್ ತಗೊಳಕ್ಕೆ ಮೊದಲೇ ಪ್ಲ್ಯಾನ್ ಮಾಡಿ ಅದನ್ನೇ ಅನೌನ್ಸ್ ಮಾಡಬೇಕು. ಒಬ್ಬ ವೃತ್ತಿ ಶಿಕ್ಷಕರು ಅಪಾಯಿಂಟ್ ಆದರೆ ಇಷ್ಟು ಶಾಲೆಗಳಿಗೆ ಅವರು ವರ್ಕ್ ಮಾಡಬೇಕು. ಹಂಗಿದ್ರೆ ಅವರು ಬರಬೇಕು ನೌಕರಿಗೆ, ಇಲ್ದಿದ್ರೆ ಇಲ್ಲ, ಅಪಾಯಿಂಟೇ ಬೇಕಾಗಿಲ್ಲ. ಆ ಥರದ್ದು ಒಂದು ವ್ಯವಸ್ಥೆಯನ್ನು ಮಾಡಿದರೆ ಆಗ ಅದು ಪರಿಪೂರ್ಣ ಆಗುತ್ತೆ. ಈ ಟ್ರಾನ್ಸ್ಫರ್ದು ಅಷ್ಟೇ. ಹಂಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಸರ್ಕಾರಕ್ಕೂ ಉಳಿತಾಯ. ಇದು HRA ಇರೋ ಪ್ಲೇಸು ನನಗೆ ಅದೇ ಬೇಕು, ಹಳ್ಳಿನಲ್ಲೇ ಇರಬೇಕಾ, C ಪ್ಲೇಸು A ಪ್ಲೇಸು ಅಂತ ಯಾರೂ ಜಗಳ ಆಡೋದೇ ಇಲ್ಲ. ಅವಾಗ ಕಾಮನ್ನಾಗಿ 5 ವರ್ಷ ಆದ ತಕ್ಷಣ ಸೀನಿಯರಿಟಿ ಮೇಲೆ ಎಲ್ಲರಿಗೂ ಟ್ರಾನ್ಸ್ಫರ್ ಅಂತಂದು ಅದು ಹೇಳಿಬಿಟ್ರೆ ಎಲ್ಲರೂ ಸುಮ್ಮನೆ ಅವ್ರವ್ರ ಸೀನಿಯರಿಟಿ ಮೇಲೆ ಆಯ್ಕೆ ಮಾಡ್ಕೊತಾರೆ, ಹೋಗ್ತಿರ್ತಾರೆ. ಯಾವುದು ಇದು ಇಡಲೇಬಾರ್ದು. ABCD ಈ ಥರದ ವ್ಯವಸ್ಥೆನೇ ಇಡಬಾರ್ದು. ಅದನ್ನು ತೆಗೆದು ಬಿಡಬೇಕು, ಕಾಮನ್ ಮಾಡಿಬಿಡಬೇಕು. ಈ ಥರ ಮಾಡೋದ್ರಿಂದ ಸರ್ಕಾರಕ್ಕೂ ಅನುಕೂಲ, ಮಕ್ಕಳಿಗೂ ಒಳ್ಳೆಯದಾಗುತ್ತೆ, ಶಿಕ್ಷಕರಿಗೂ ಅನ್ಕೋದು. ಯಾವುದೋ ಕೆಲವು ಶಿಕ್ಷಕರಿಗೆ ಅನಾನುಕೂಲ ಆಗಿಬಿಡ್ಬೋದು ಅವ್ರು ಯಾಕೆಂದರೆ ಬೇರೆ ವೃತ್ತಿಗಳು ಏನೋ ಹಚ್ಕೊಂಡಿರ್ತಾರೆ ಅವರು. ಹಾಗಾಗಿ ಅವರಿಗೆ ಅನಾನುಕೂಲ ಆಗ್ಬೋದು. ಈ ಥರದ್ದು ಅವಾಯ್ಡ್ ಮಾಡಬೇಕು ಅಂದರೆ 5 ವರ್ಷಕ್ಕೊಂದ್ಸರಿ ಕಂಪಲ್ಸರಿಯಾಗಿ ಎಲ್ಲ ಶಿಕ್ಷಕರನ್ನು ಟ್ರಾನ್ಸ್ಫರ್ ಮಾಡುವಂಥ ವ್ಯವಸ್ಥೆ, ಅಂದರೆ ಅವರ ಅಪ್ಲಿಕೇಶನ್ ಹಾಕಿಬಿಡಬೇಕು, ಟ್ರಾನ್ಸ್ಫರ್ ಆಗಿಬಿಡಬೇಕು. ಹಾಗೆ ಮಾಡೋದ್ರಿಂದ ಒಂದು ರೀತಿಯ ಬದಲಾವಣೆಯನ್ನು ತರ್ಬೋದು ಅಂತ ಅನ್ನೋದು ನನ್ನ ಅಭಿಪ್ರಾಯ ಆಗಿರುತ್ತೆ. ಮತ್ತು ಇಲ್ಲಿ ಓದೋದ್ರಲ್ಲೂ ಅಷ್ಟೇ, ಮಕ್ಕಳಿಗೆ ಕಲಿಸೋದನ್ನು ಇನ್ಸ್ಪೆಕ್ಷನ್ ಮಾಡಬೇಕೇ ವಿನಃ ರೆಕಾರ್ಡ್ಗಳನ್ನಲ್ಲ. ರೆಕಾರ್ಡ್ ಏನು ಇಟ್ಟಿದೆಯಾ ಅನ್ನೋದನ್ನು ನೋಡೋದಲ್ಲ, ಮಕ್ಕಳಿಗೆ ಹೇಗೆ ಕಲಿಸಿದ್ದಾರೆ ಮಕ್ಕಳನ್ನೇ ಇವರು ಇನ್ಸ್ಪೆಕ್ಷನ್ ಮಾಡಬೇಕು. ಮಕ್ಕಳು ಕಲ್ತಿದಾರಾ ಇಲ್ವಾ, ಇಂತಿಂಥ ಪಾಠದಲ್ಲಿ ಇದನ್ನು ಕಲ್ತ್ರಾ ಇಲ್ವಾ, ಎಷ್ಟು ಮಕ್ಕಳಿಗೆ ಏನನ್ನು ಕಲಿಸಿದ್ದಾರೆ ಅನ್ನೋದನ್ನು ಇನ್ಸ್ಪೆಕ್ಟ್ ಆಗಬೇಕೇ ವಿನಃ ಅವ್ರು ರೆಕಾರ್ಡ್ ಬಿಲ್ಟಪ್ ಮಾಡಿದಾರಾ ಇಲ್ಲ, ಏನೂ ಮಾಡ್ದಲೇ ರೆಕಾರ್ಡ್ ತೋರಿಸ್ಬಿಟ್ರು ಅಂದರೆ ಇವರು ಅವ್ರು ವೆರಿ ಗುಡ್ ಟೀಚರ್ ಅಂದು ಬರೋದು ಅಲ್ಲ. ಈ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ಕೋಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹೊಸದಾಗಿ ನೌಕರಿಗೆ ಸೇರುವಂಥ ಉಪನ್ಯಾಸಕರು ಅಥವಾ ಶಿಕ್ಷಕರಿಗೆ ಹೇಳೋದಾದರೆ, ಅವರು ತಮ್ಮ ಸಂಬಳಕ್ಕೆ ಅಂತ ಕೆಲಸಕ್ಕೆ ಬರಬಾರ್ದು. ಜೀವನಕ್ಕೆ ವೇತನ ಬೇಕು, ಸಂಬಳ ಬೇಕು, ಅದು ಓಕೆ. ಅದು ಸಂಬಳನೇ ಬೇಡ ಅಂತಲ್ಲ ಹೇಳೋದು ನಾನು. ಸಂಬಳದ ಜೊತೆಗೆ ಅವರ ಮುಖ್ಯ ಉದ್ದೇಶ ಸಂಬಳ ಆಗಿರಬಾರ್ದು. ಮಕ್ಕಳಿಗೆ ಕಲಿಸೋದು, ಮಕ್ಕಳನ್ನು ಅಭಿವೃದ್ಧಿಪಡಿಸೋದು, ಮಕ್ಕಳಿಗೆ ಜ್ಞಾನವನ್ನು ಹಂಚೋದು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬಂದರೆ, ಅದನ್ನು ಉದ್ದೇಶ ಹೊಂದಿ ಬಂದರೆ ಅವರು ಮೊದಲನೇ ಗುರಿ ಹೊಂದಬೇಕಾಗಿರೋದು ಅತ್ಯಂತ ದೊಡ್ಡ ಮಗುವನ್ನು ನಾನು ಬುದ್ಧಿವಂತ ಮಗುವನ್ನಾಗಿ ಹೇಗೆ ಮಾಡಬೇಕು, ಹೇಗೆ ಮಾಡ್ಬೋದು ನಾನು ಅನ್ನೋದು ಮಾಡಲೇಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಅವರು ವೃತ್ತಿಗೆ ಸೇರಿದರೆ ಅವರಿಂದ ಸರಿಯಾದ ಸೇವೆ ಸಿಗುತ್ತೆ, ಮಕ್ಕಳು ಉದ್ಧಾರ ಆಗುತ್ತೆ. ಏನೋ ಸಂಬಳ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಪಾಠ ಮಾಡೋದು, ಪೀರಿಯಡು ಮುಗಿಲಿ ಅಂತ ಪಾಠ ಮಾಡೋದು, ಹಿಂದಿನ ಕ್ಲಾಸಲ್ಲಿ ಓದ್ಕೊಂಡು ಬಂದು ಈ ಪೀರಿಯಡ್ ಹೆಂಗೋ ಮುಗಿಸೋಗೋಣ ಅಂತಂದು ಓದ್ಕೊಂಬಂದದ್ನೆಲ್ಲ ಮಕ್ಕಳು ಮುಂದೆ ವಾಂತಿ ಮಾಡಿಬಿಟ್ಟು ಹೋಗೋದು, ಈ ಥರದ್ರಲ್ಲಿ ಮಾಡೋದಾದರೆ ಅದು ಶಿಕ್ಷಣ, ಇದು ಈ ವೃತ್ತಿಗೆ ನೀವು ಸೇರಕ್ಕೆ ಹೋಗಬೇಡಿ ಅನ್ನೋದು ನನ್ನ ಸಲಹೆ. ಪೋಷಕರು ಹೇಗಿದ್ದಾರೆ ಅಂದರೆ, ಈಗ ಇವ್ರದ್ದೊಂದು ಟ್ರೆಂಡ್, ಈ ವ್ಯವಸ್ಥೆ ಹಾಳಾಗೋಕ್ಕೆ ಮುಖ್ಯ ಕಾರಣನೇ ಪೋಷಕರು. ಶಿಕ್ಷಣದ ವ್ಯವಸ್ಥೆ ಹಾಳಾಗಿದ್ದೇ ಪೋಷಕರಿಂದ. ಹೇಗೆ ಅಂದರೆ, ಇವರು ನಮ್ಮ ಮಗು ಏನು ಕಲಿಯುತ್ತೆ, ಸ್ಕೂಲಲ್ಲಿ ಏನು ಮಾಡುತ್ತೆ ಅನ್ನೋದು ಇವ್ರ ಮುಖ್ಯ ಉದ್ದೇಶ ಅಲ್ಲ. ಆ ಶಾಲೆಯಲ್ಲಿ ಬೆಂಚ್ ಆಗಿದೆ, ಡೆಸ್ಕ್ ಆಗಿದೆ, ಫ್ಯಾನ್ ಇದೆಯಾ, ಕಂಪ್ಯೂಟ್ರ್ ಇದೆಯಾ, ಕಾರ್ ಇದೆಯಾ ಓಡಾಡೋದಕ್ಕೆ, ಆಟೋ ಇದೆಯಾ, ಫೀಸು ಜಾಸ್ತಿನಾ, ಇದನ್ನು ಯೋಚನೆ ಮಾಡ್ತಾರೆ. ಅತ್ಯಂತ ಹೆಚ್ಚಿನ ಫೀಸ್ ಇದ್ದು ಸ್ಕೂಲ್ ಅಂದರೆ ಅದು ಭಾಳ ಚೆನ್ನಾಗಿ ಅಂತ ತಿಳ್ಕೊಂಡು ಅಲ್ಲಿ ಕ್ಯೂ ನಿಲ್ತಾರೆ ಮಧ್ಯರಾತ್ರಿನಲ್ಲಿ ಹೋಗಿ ಅಪ್ಲಿಕೇಶನ್ ತೊಗೊಳೋದಕ್ಕೆ. ಗೋರ್ಮೆಂಟ್ ಶಾಲೆ ಅಂದರೆ ಹೇಳ್ತಾರೆ. ನಮ್ಮದು ಟ್ರೆಂಡ್ ಬೆಳೆದು ಬಂದಿರೋದು ಹಾಗೆ. ಈಗ ಒಬ್ಬ ಆಂಟಿಗೆ, ಪಕ್ಕದ ಮನೆ ಆಂಟಿ, ಇವರು ಪಾಪ ಗೋರ್ಮೆಂಟ್ ಶಾಲೆಗೆ ಮಗು ಸೇರಿಸಿರ್ತಾರೆ. ಪಕ್ಕದ ಮನೆಯವರು ನಿಮ್ಮ ಮಗು ಯಾವ ಶಾಲೆಗೆ ಅಂತ, ಗೋರ್ಮೆಂಟ್ ಶಾಲೆ ಅಂದ ತಕ್ಷಣ ನಿಮ್ಮ ಮಗು ಗೋರ್ಮೆಂಟ್ ಶಾಲೆನಾ ಅಂತ ಅಣಕಿಸ್ಬಿಟ್ಟು ಮಾತಾಡ್ತಾರೆ. ಆ ಅಣಗಿಸೋದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇವ್ರೇನು ಮಾಡ್ತಾರೆ, ಕಷ್ಟನೋ ಸುಖನೋ ಏನಾದ್ರು ಮಾಡಿ ನನ್ನ ಕಾನ್ವೆಂಟ್ ಶಾಲೆಗೆ ಸೇರಿಸ್ಬೇಕು. ಆ ಸರ್ಕಾರಿ ಶಾಲೆ ಅಂದರೆ ಅದು ಕೀಳು ಮಟ್ಟದ್ದು. ಅಲ್ಲಿ ಹೋಗೋದು ಬರೀ ಬಡ ಮಕ್ಕಳು, ಅಲ್ಲಿ ಕಳಪೆ ಮಕ್ಕಳು ಬರೋದು, ಅಲ್ಲಿ ನಮ್ಮಂಥವ್ರು ಹೋಗೋದಲ್ಲ ಅನ್ನೋದನ್ನು
ಕೀಳಿರಿಮೆಯನ್ನು ಇವರು ಬೆಳೆಸ್ಕೊಂಡು ಆ ರೀತಿಯಾಗಿ ಇವರು ಕಾನ್ವೆಂಟ್ ಶಾಲೆಗಳಿಗೆ ಹೋಗ್ತಾರೆ. ಇಲ್ಲಿ ಸರ್ಕಾರದ್ದು ತಪ್ಪಿದೆ. ಈ ಕಾನ್ವೆಂಟ್ ಶಾಲೆಗಳನ್ನು ಅಷ್ಟೊಂದು ಸರ್ಕಾರಿ ಶಾಲೆ ಎಲ್ಲಿದೆಯೋ ಅಲ್ಲಿ ಕಾನ್ವೆಂಟ್ ಶಾಲೆಗೆ ಪರ್ಮಿಷನ್ ಕೊಡಲೇಬಾರ್ದು. ಆ ಖಾಸಗಿ ಶಾಲೆಗಳೇ ಇಲ್ಲ ಅಂದರೆ ಎಲ್ಲಿ ಕಳಿಸ್ತಾ ಇದ್ರು ಮಕ್ಕಳನ್ನವರು? ಗೌರ್ಮೆಂಟ್ ಶಾಲೆಗೆ ಕಳಿಸ್ಬೇಕಾ? ಆ ಇನ್ಸ್ಪೆಕ್ಷನ್ನು ಕೂಡ ಪೋಷಕರೇ ಮಾಡೋಂಗಿರಬೇಕು. ಒಬ್ಬ ತಿಳುವಳಿಕೆ ಇರುವಂಥ ಪೋಷಕ ತನ್ನ ಮಗುವನ್ನು ಸರ್ಕಾರಿ ಶಾಲೆಗೆ ಸೇರಿಸಿದರೆ ಅಲ್ಲಿ ಹೋಗಿ ಆಗಾಗ ಅವ್ರು ನೋಡ್ತಿರ್ತಾರೆ, ವಿಚಾರಣೆ ಮಾಡ್ತಿರ್ತಾರೆ. ಅವರು ಬೈಯಕ್ಕಾದರೂ ಹೆದರಿ ಬಿಟ್ಟು ಶಿಕ್ಷಕರು ತಮ್ಮ ಕೆಲಸವನ್ನು ತಾವು ಸರಿಯಾಗಿ ನಿರ್ವಹಿಸ್ತಾರೆ. ಅವ್ರು ಯಾರು ನಿರ್ವಹಿಸಲ್ಲ ಅಂದರೆ ಇವ್ರು ಹೇಳ್ಬೋದು, ಅಧಿಕಾರಿಗಳಿಗೆ ಹೇಳ್ಬೋದು, ಇದೆಲ್ಲ ವ್ಯವಸ್ಥೆ ಇರುತ್ತೆ. ಈ ರೀತಿಯಾದ ವ್ಯವಸ್ಥೆ ಬರಬೇಕು. ಇಲ್ಲೇನಾಗಿದೆ ಅಂದರೆ ಪಾಪ ಅದು ಒಂಥರ ಸರ್ಕಾರಿ ಶಾಲೆ ಸೇರಿಸಿದ್ರು ಅಂದರೆ ಅವ್ರಿಗೆ ಪಾಪ ಏನೂ ಗೊತ್ತಿಲ್ಲ. ಅವ್ರಿಗೆ ಅವ್ರ ಕೆಲಸನೇ ಕಷ್ಟ. ಅವರು ಇವತ್ತು ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಇವತ್ತಿನ ಸಂಬಳ ಇಲ್ಲ. ಜೀವನ ಹೆಂಗೆ? ಅವರು ಜೀವನದ್ದು ಯೋಚನೆ ಮಾಡ್ತಿರ್ತಾರೆ. ಮಕ್ಕಳಲ್ಲಿ ಏನು ಮಾಡಿದ್ವು, ಏನು ಬಿಟ್ಟು ಓದಿದ್ವಾ ಬಿಟ್ವಾ ಏನು ಅವ್ರಿಗೆ ಆ ಕಡೆ ಗಮನ ಹರಿಸೋಕ್ಕಾಗಲ್ಲ. ಬರೀ ಅಂಥ ಮಕ್ಕಳೇ ಇಲ್ಲಿ ಹೋಗೋದ್ರಿಂದ ಸರ್ಕಾರಿ ಶಾಲೆಯಲ್ಲಿ ಏನಾಗಿದೆ, ಹೇಳೋರಿಲ್ಲ ಕೇಳೋರಿಲ್ಲ. ಈ ಅಧಿಕಾರಿಗಳು ಕೂಡ ಎಲ್ಲ ಇವರು ಪುಸ್ತಕ ಹಂಚೋದ್ರಲ್ಲಿ, ಯೂನಿಫಾರ್ಮ್ ಕೊಡೋದ್ರಲ್ಲಿ, ಊಟ ಕೊಡೋದ್ರಲ್ಲಿ, ಇಂಥವು ತರಿಸ್ಕೊಡೋದು ಇದರಲ್ಲಿ ಇವರು ಬ್ಯುಸಿ ಆಗ್ತಾರೆ. ಅವನ್ನ ಹಂಚೋದ್ರಲ್ಲಿ ಶಿಕ್ಷಕರು ಬ್ಯುಸಿ ಆಗ್ತಾರೆ. ಆಮೇಲೆ ಬಂದು ಯಾಕೆ ಮಗು ಕಲ್ತಿಲ್ಲ ಅಂತ ಕೇಳಿದರೆ ರೆಕಾರ್ಡ್ ತೋರಿಸ್ಬಿಟ್ರೆ ಅವ್ರು ಗುಡ್ ಟೀಚರ್ ಅಂದ್ಬಿಡ್ತಾರೆ. ಈ ರೀತಿಯಾದ ವ್ಯವಸ್ಥೆ ಇರೋದ್ರಿಂದ ಇದು ಹೋಗಬೇಕಾದ್ರೆ ಪೋಷಕರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸ್ಬೇಕು. ತಾವು ಹೋಗಿ ಆಗಾಗ ಇನ್ಸ್ಪೆಕ್ಷನ್ ಮಾಡ್ತಿರಬೇಕು. ಫಾರ್ ಎಕ್ಸಾಂಪಲ್ ನಮ್ಮೂರಲ್ಲಿ ಸುಮಾರು 200 ಮಕ್ಕಳು ಕಾನ್ವೆಂಟ್ಗೆ ಅಂತ ಬೇರೆ ಕಡೆಗೆ ಹೋಗ್ತಾರೆ. 1ರಿಂದ 8ನೇ ಕ್ಲಾಸ್ ತನಕ ಇದೆ. ಟೋಟಲ್ ಸ್ಟ್ರೆಂತ್ ಎಷ್ಟು ಅಂದರೆ 45 ಹೇಳ್ತಾ ಇದ್ದಾರೆ. ಬರೀ 45 ಮಕ್ಕಳು 1ರಿಂದ 8ನೇ ತರಗತಿ ತನಕ. ಅಷ್ಟೊಂದು ಜನ ಚೀಟರಿಗೆ ಅಷ್ಟೊಂದು ಸಂಬಳ ಕೊಟ್ಬಿಟ್ಟು ಟೀಚರ್ಸಿಗೆ ಬರೀ 45 ಜನ ಮಕ್ಕಳು. ಒಬ್ಬರು ಊರಿನಾಗಿರೋರು ಒಬ್ಬರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಲೇ ಇಲ್ಲ. ಅದು ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬೇಕು, ಶೂಟ್ ಹಾಕ್ಕೋಬೇಕು, ಬೂಟ್ ಹಾಕ್ಕೋಬೇಕು, ಟೈ ಕಟ್ಕೋಬೇಕು, ಅದನ್ನು ನೋಡ್ತಾರೆ ವಿನ ನನ್ನ ಮಗು ಕಲ್ತಿದೆಯಾ ಇಲ್ವಾ ಯಾರು ಯೋಚನೆ ಮಾಡ್ತಾ ಇಲ್ಲ. ಈಗ ಸುಮಾರು ಈ ಕಾನ್ವೆಂಟ್ಗಳು ಬಂದು 10-15 ಈಗ ಆಲ್ಮೋಸ್ಟ್ ಆಲು ಆ ಕಾನ್ವೆಂಟ್ ನಮ್ಮೂರದ್ದು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೆ ನಾನು. ನಮ್ಮೂರಲ್ಲಿ ಆ ಕಾನ್ವೆಂಟಲ್ಲಿ ಓದಿದ ಮಕ್ಕಳುಗಳು ಈ ಸರ್ಕಾರಿ ಶಾಲೆ ಏನಾಗಿದ್ದಾರೆ ಈಗ ಅಂದರೆ ಆಲ್ಮೋಸ್ಟ್ ಆಲ್ ಅವರೀಗ ಡಿಗ್ರಿ ಮುಗಿಸೋಕ್ಕೆ ಡಿಗ್ರಿ PUCಗೆ ಬಂದರೆ ಈಗಲೇ ಸುಮಾರು 100ಕ್ಕೆ 75 ಜನ ಈಗಲೇ ಲವ್ವಲ್ಲಿ ಬಿದ್ದು ಈಗಲೇ ಲವ್ ಆಳು. ಒಬ್ಬರು ಮಾತು ಕೇಳೋಂಗಿಲ್ಲ, ಏನಿಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡ್ಕೊಂಡಿರದೆ ಈ ಪೋಷಕರು. ಅದು ಹೋಗಬೇಕು ಅನ್ನೋದಾಗಿದ್ರೆ ಇವ್ರು ನಮ್ಮೂರಲ್ಲೇ ಸೇರಿಸಿದ್ರೆ, ಅದೇ ಊರಲ್ಲಿ ಸೇರಿಸ್ಬಿಟ್ಟು ಆವಾಗ ಹೋಗಿ ಎಲ್ಲರೂ ಕೇಳ್ತಾ ಇದ್ದಿದ್ರೆ ಹೆದರ್ಕೊಂಡು ಟೀಚರ್ಸು ಸರಿಯಾಗಿ ಪಾಠ ಮಾಡ್ತಾರಾ? ಅವಾಗ ಮಕ್ಳಿಗೂ ಸರಿ ಹೋಗುತ್ತಾ? ಒಬ್ಬರು ಸ್ಕೂಲ್ ಕಡೆ ಮಗು ಸೇರಿಸಿದ್ರೆ ಮುಗಿದೋಯ್ತು ನನ್ನ ಕೆಲಸ ಅಂತ ಸ್ಕೂಲ್ ಕಡೆ ಗಮನ ಹರಿಸೋದೇ ಇಲ್ಲ. ಯಾರು ಇಣಿ ಕೂಡ ನೋಡಲ್ಲ, ತಲೆ ಹಾಕಿ ಮಲಗಲ್ಲ ಸ್ಕೂಲ್ ಕಡೆ. ಆ ವ್ಯವಸ್ಥೆ ಹೋಗಬೇಕು. ಎಲ್ಲರೂ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು. ಹಂಗೆ ಸೇರಿಸೋದ್ರಿಂದ ಆವಾಗ ಏನಾದರೂ ಬದಲಾವಣೆ ತಂದುಬಿಟ್ಟು ಇದು ಎಲ್ಲ ಮಕ್ಕಳನ್ನು ಉದ್ಧಾರ ಮಾಡೋದಕ್ಕಾಗುತ್ತೆ. ಇಲ್ಲ ಅಂದರೆ ಇದು ಇವೆಲ್ಲ ಸುಮ್ಮನೆ ನಾಯಿ ಕೊಡೆಯೋ ಅದು ಅಣಬೆಗಳು ಹೇಳ್ತಾವಲ್ಲ, ಆ ಥರ ಕಾನ್ವೆಂಟ್ಗಳು ಗಲ್ಲಿಗೆ ಬೀದಿ ಕಾನ್ವೆಂಟ್ ಇದ್ದಾವೆ. ಅದು ಡಿಮ್ಯಾಂಡು. ಈಗ ಸರ್ಕಾರಿ ಶಾಲೆಯಲ್ಲಿ ಕೇಳೋರು ಯಾರು? ಈ ರೀತಿ ಆಗೋಗಿದೆ. ಅದೇ ನಾಮಕಾವಸ್ತಿ ಸರ್ಕಾರಿ ಶಾಲೆ ಇರಲಿ ಅನ್ನೋದು ಸರ್ಕಾರದ ಉದ್ದೇಶನೋ ಏನು ಕಥೆನೋ. ಈ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ಕೊಂಡು ಈ ಪ್ರೈವೇಟ್ ಸ್ಕೂಲ್ಗಳನ್ನು ಸರಿಯಾಗಿ ನಡೆಸಲ್ಲ ಅಂದರೆ ಅಂಥವನ್ನ ಮುಚ್ಚಿಸೋದು ಬೆಟ್ರು. ಹಂಗೆ ಮುಚ್ಚಿಸಿದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಾರೆ. ಈ ಪೋಷಕರಿಗೆ ಬಿಟ್ಬಿಡೋ, ಪೋಷಕರು ಇನ್ಸ್ಪೆಕ್ಷನ್ ಮಾಡೋ ವ್ಯವಸ್ಥೆ ಬರಬೇಕು. ಹಂಗೆ ತಂದರೆ ಇಲ್ಲಿ ಮಕ್ಕಳನ್ನು ನಾವು ಒಳ್ಳೆಯ ಪ್ರಜೆಯನ್ನಾಗಿ ಮಾಡೋದಕ್ಕೆ ಸಾಧ್ಯತೆ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದೆ. ನಾನೀಗ ರಿಟೈರ್ಡ್ ಆಗಿದ್ದೀನಿ. ನಾನು ಇರೋವರೆಗೂ ನನಗೆ ತುಂಬ ಖುಷಿ ಕೊಟ್ಟಿದ್ದೀನಿ. ನಾನು ತುಂಬ ಪ್ರೀತಿಯಿಂದ ಅತ್ಯಂತ ಸಂತೋಷವಾಗಿ ನಾನು ಶಿಕ್ಷಕ ವೃತ್ತಿಯನ್ನು ಮಾಡಿದ್ದು. ಲೆಕ್ಚರ್ ಉಪನ್ಯಾಸಕನಾಗಿ ಕೂಡ ಶಿಕ್ಷಕನಾಗಿ ಕೂಡ ನನಗೆ ಮಕ್ಕಳ ಜೊತೆಗೆ ಇರಬೇಕು ಅಂದರೆ ಇಷ್ಟ. ನಾನು 24 ಗಂಟೆನೂ ಮಕ್ಕಳ ಜೊತೆಗೆ ಇರೋಕ್ಕೆ ಇಷ್ಟ. ಅದರಲ್ಲಿ ಇರೋಕ್ಕೆ ಅವಕಾಶ ಇಲ್ಲಲ್ಲ. 4 ಅದಮ್ಮ ಮನೆಗೆ ಹೋಗಬೇಕಲ್ಲ, ಹಾಗಾಗಿ ಬಿಟ್ಟು ಮನೆಗೆ ಬರ್ತಾನೆ ಅಷ್ಟೇ. ಅಲ್ಲಿ ನನ್ನ ಮಕ್ಕಳ ಜೊತೆಗೆ ಇರೋಕ್ಕೆ ಇಷ್ಟ. ಈಗಲೂ ನಾನು ಮಕ್ಕಳಿಗೆ ಟ್ಯೂಷನ್ ಸ್ಟಾರ್ಟ್ ಮಾಡೋಣ ಅಂತಂದರೆ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸುಮ್ಮನೆ ಮಾಡ್ತೀನಿ ಅಂತ ಹೇಳಿದೆ. ಎಲ್ಲ ನನ್ನ ಶಿಷ್ಯಂದ್ರು ಮಕ್ಕಳೇ ತೊಗೊಂಬಂದು ಬಿಟ್ಟಿದ್ದಾರೆ ಈಗ ಅವ್ರ ಮಕ್ಕಳನ್ನ ನನ್ನ ಹತ್ರಕ್ಕೆ. ಅವ್ರು ಈಗೂ ಹೇಳ್ಕೊಡ್ತಾ ಇದ್ದೆ. ನಾನು ಟೈಮ್ಸ್ ಮುಂದೆ 3 ಗಂಟೆ ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಈಗಲೂ ಟೀಚಿಂಗ್ ಮಾಡ್ತಾ ಇದ್ದೀನಿ. ಆ ಬಂದಿರೋ ಮಕ್ಕಳೆಲ್ಲ ನನ್ನ ಶಿಷ್ಯಂದ್ರು ಮಕ್ಕಳು. ಹೊರಗಿನವ್ರಿಗೆ ಗೊತ್ತಿಲ್ಲ ನಾನು ಟ್ಯೂಷನ್ ಮಾಡ್ತೀನಿ ಅಂತ ಹೇಳಿಲ್ಲ. ಸರ್ ನೀವೇ ಆಗಬೇಕು ಅಂತ ಕರ್ಕೊಂಬಂದು ಅವರೇ ಸೇರಿಸಿದ್ದಾರೆ ಅವ್ರ ಮಕ್ಕಳನ್ನು. ಅದು ಹೇಗಾರಾಗಲಿ ನೀವು ಹೇಳಿ, ಇಲ್ಲ ನಾನು ನಿವೃತ್ತಿ ಹೊಂದಿದ್ದೀನಿ, ಇನ್ಮೇಲೆ ನನ್ನ ಕೈಲಿ ಆಗಲ್ಲ, ನಾ ಕಮಿಟ್ ಆಗೋಕ್ಕಾಗಲ್ಲ, ಬೇಡ ಅಂದರೂ ಕೇಳ, ನೀವು ಹೇಗೋ ಮಾಡಿ ಸರ್ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಹುಡ್ರಿಗೆ ಮಾಡ್ತಾ ಇದ್ದೀನಿ. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಎಂಜಾಯ್ ಅಂದರೆ ನನ್ನ ಮಕ್ಕಳ ಜೊತೆ ಇರೋದು ನನಗೆ ತುಂಬ ಖುಷಿ ಕೊಡುತ್ತೆ. ಒಬ್ಬ ದೊಡ್ಡ ಮಗುಗೆ ಅರ್ಥ ಆಗೋ ಹಾಗೆ ನಾನು ಪಾಠ ಮಾಡಿದೆ, ಅದು ಅರ್ಥ ಆಯಿತು ಅಂತ ಅದು ರೆಸ್ಪಾನ್ಸ್ ಮಾಡಿದಾಗ ಆ ಖುಷಿ ಅಂಗಡಿನಲ್ಲಿ ಸಿಗಲ್ಲ, ದುಡ್ಡು ಕೊಟ್ಟರೆ ಸಿಗಲ್ಲ. ಅದು ತುಂಬ ಖುಷಿ ಸಿಗ್ತಾ ಇದೆ ನನಗೆ. ಹಾಗಾಗಿ ನಾನು ಸ್ವಲ್ಪ ಸ್ಟ್ರಿಕ್ಟೇ ಓದೋದ್ರಲ್ಲಿ. ಅದೆಲ್ಲರಿಗೂ ಗೊತ್ತು, ನನ್ನ ಶಿಷ್ಯಂದ್ರಿಗೆ ಎಲ್ಲರಿಗೂ ಗೊತ್ತು. ಪ್ರಾರಂಭದಲ್ಲಿ ನನ್ನನ್ನೆಲ್ಲರೂ ಹೇಟ್ ಮಾಡ್ತಾರೆ. ಆ ನಂತರದಲ್ಲಿ ಅವರಿಗೆ ಪ್ರೀತಿಯ ಗುರು ಆಗೋದು ನಾನೇನೆ.
ನಾನು ಅದನ್ನು ಯಾವಾಗೂ ನಾನು ಬದಲಾಯಿಸ್ಕೊಂಡಿಲ್ಲ. ನಾನು ಅವತ್ತು ಹಾಗೆ ಇದ್ದೆ, ಇವತ್ತು ಹಾಗೆ ಇರ್ತೀನಿ. ಆ ಸ್ಟ್ರಿಕ್ಟ್ ಓದೋ ವಿಚಾರಕ್ಕೆ ನಾನು ಅಂದು ಇಂದು ಮುಂದೆ ಎಂದೆಂದೂ ನಾನು ಸ್ಟ್ರಿಕ್ಟೇ. ಅದರಲ್ಲಂತೂ ನಾನು ರಾಜಿ ಆಗೋ ಮಾತೇ ಇಲ್ಲ. ಸ್ಟ್ರಿಕ್ಟಾಗೇ ಇರಬೇಕು, ಹಾಗೆ ಮಕ್ಕಳು ಕಲಿಯೋದು. ಅದನ್ನು ನಾನು ಅಳವಡಿಸ್ಕೊಂಡು ಬಂದಿದ್ದೀನಿ. ತುಂಬ ಸಂತೋಷವಾಗಿ ಎಂಜಾಯ್ ಮಾಡಿದೆ ನಾನು ಶಿಕ್ಷಕ ವೃತ್ತಿಯನ್ನು. ಟೀಚರ್ಸ್ ಆದಮೇಲೆ ನೆನಪಿರೋರು ಅಂದರೆ ತುಂಬ ಹುಡುಗರಿದ್ದಾರೆ. ನಾನು ಇಂಟೆಲಿಜೆಂಟ್ ಹುಡುಗರು ಮತ್ತು ಹೆಚ್ಚು ಕಿತಾಪತಿ ಮಾಡಿದ ಹುಡುಗ ನನಗೆ ನೆನಪಿನಲ್ಲಿ ಉಳಿತಾನೆ. ಅವನೇನಾದ್ರು ಇನ್ಸಿಡೆಂಟ್ ಆಗಬೇಕು ಆ ಹುಡುಗಂದು, ಆ ಇನ್ಸಿಡೆಂಟ್ ಆದ ಹುಡುಗ ಮತ್ತು ತುಂಬ ಇಂಟೆಲಿಜೆಂಟ್ ಇರ್ತಾರಲ್ಲ ಕ್ಲಾಸಲ್ಲಿ, ಅವರು ಹೆಸರುಗಳು ಅವು ನೆನಪಿರ್ತವೆ. ಅದು ತುಂಬ ಜನ ಇದು 35 ವರ್ಷ ಸೇವೆಯಲ್ಲಿ ಮತ್ತು ಅವರು ಆ ಚಿಕ್ಕವರಿದ್ದವ್ರ ಆ ಹೆಸರುಗಳು ಮರ್ತೋಗಿರ್ತವೆ. ಹೆಸರು ಹೇಳೋಕ್ಕಾಗೋದಿಲ್ಲ ನನಗೆ. ಇಲ್ಲಿ ಕನ್ಮಂಗ್ಲ ಹೈಸ್ಕೂಲ್ ಅಂತ ಇತ್ತು, ಇಲ್ಲಿ ಹರೀಶ ಅನ್ನೋ ಒಂದು ಹುಡುಗ, ಅವನು ಹಾಡು ಹೇಳ್ತಾನೆ. ನನಗೂ ಸ್ವಲ್ಪ ಹಾಡು ಹೇಳೋದು ಇಂಟ್ರೆಸ್ಟ್ ಇದೆ, ಹಾಡು ಹೇಳ್ತಾನೆ, ಚೆನ್ನಾಗಿ ಗೊತ್ತಿದ್ದ. ಆ ಹುಡುಗ ಇದ್ದಾನೆ, ಅವನು ನೆನಪಿನಲ್ಲಿದ್ದಾನೆ. ಹುಡುಗರು ನೆನಪಲ್ಲಿದ್ದಾರೆ, ತುಂಬ ಹುಡುಗರು, ಅವ್ರು ಕಂಡ್ರೆ ಮಾತಾಡಿಸ್ತಾರೆ, ಗೊತ್ತಿಡ್ತೇನೆ ಅವ್ರನ್ನೆಲ್ಲ. ಬಟ್ ಹೆಸರುಗಳು ಮರ್ತೋಗಿದ್ದಾವೆ. ಹಂಗೆ ನಿಮ್ಮ ಉತ್ತರಳ್ಳಿ ಸ್ಕೂಲಲ್ಲೂ ನೆನಪಿನಾಗಿದ್ದಾರೆ, ಅವ್ರು ನೋಡಿದ ನೆನಪಿ ಬರ್ತಾರೆ, ಹೆಸರು ನೆನಪಿ ಬರಲ್ಲ. ತುಂಬ ಹೆಸರುಗಳು ಇರ್ತಾವಲ್ಲ, ಹೆಸರುಗಳನ್ನು ನೆನಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ. ವೀಕ್ಷಕರೇ, ನನ್ನ ಶಿಷ್ಯ ಈ ಸ್ಕೂಲ್ ಡೈರಿ ಅಂತ ಈ ಪ್ರೋಗ್ರಾಮನ್ನು ನಡೆಸ್ಕೊಡ್ತಾ ಇದ್ದಾನೆ. ಅವನು ಇದನ್ನು ಅರೇಂಜ್ ಮಾಡಿದ್ದಾನೆ. ಇದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಅಟ್ಲೀಸ್ಟು ಈ ರೂಪದಲ್ಲಾದರೂ ಶಿಕ್ಷಣದಲ್ಲಿ ಏನೇನು ಆಗ್ಬೋದು, ಏನೆಲ್ಲ ಆಗ್ಬೋದು, ಜನರಿಗೆ ಮಾಹಿತಿ ಹೋಗುತ್ತೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ತುಂಬ ಖುಷಿ ಆಗ್ತಾಯಿದೆ ನನಗೆ. ಕೆಲವೊಂದು ವಿಚಾರಗಳನ್ನು ನಾವು ನಮಗೆ ಅಂಥ ಉದ್ದೇಶಕ್ಕಿಲ್ಲ ಹೇಳೋದಕ್ಕೆ. ನಮಗೂ ಅಧಿಕಾರ ಇದ್ದು ನಾವು MLA ಮಿನಿಸ್ಟ್ರ್ ಏನೋ ಆಗಿದ್ದರೆ ಈ ಥರದ ವ್ಯವಸ್ಥೆ ಏನು ಅವ್ಯವಸ್ಥೆ ಇದೆ ಇದನ್ನೆಲ್ಲ ನಾವು ಸರಿಪಡಿಸ್ಬೋದಿತ್ತು. ಕೊನೆ ಪಕ್ಷ ಪೋಷಕರಲ್ಲೇ ಅವೇರ್ನೆಸ್ ತರೋದಕ್ಕೆ, ಪೋಷಕರನ್ನು ಜಾಗೃತಿಗೊಳಿಸೋದಕ್ಕೆ, ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ ಏನು ಅನ್ನೋದನ್ನು ತಿಳಿಸೋದಕ್ಕೆ ಈ ಮಾಧ್ಯಮ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನನ್ನ ಶಿಷ್ಯನಿಗೆ ನಾನು ಇದಕ್ಕೆ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಚಾನಲ್ ಚೆನ್ನಾಗಿ ಬೆಳೀಲಿ, ಎಲ್ಲರೂ ನೋಡಲಿ, ಎಲ್ಲರಿಗೂ ಈ ಶಿಕ್ಷಣದ ಬಗ್ಗೆ ಎಲ್ಲ ಮಾಹಿತಿ ಸಿಗುವಂತಾಗಲಿ. ಎಲ್ಲ ಕಡೆ ಹೋಗಿಬಿಟ್ಟು ನನ್ನ ಶಿಷ್ಯ ಎಲ್ಲ ರೀತಿಯ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಪ್ರಸಾರ ಮಾಡಲಿ ಯೂಟ್ಯೂಬಲ್ಲಿ ಅಂತ ಹರಿಸ್ತಾನೆ. ಇದು ತುಂಬ ಮೇಲ್ಮಟ್ಟಕ್ಕೆ ಬೆಳೀಲಿ, ಇದರಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ ಅಂತ ಹರಿಸ್ತೀನಿ. ಇದು ನನ್ನ ಶಿಷ್ಯನಿಗೆ ನಾನು ಮಾಡುವಂಥ ಆಶೀರ್ವಾದ. ಹಾಗಾಗಿ ಎಲ್ಲರೂ ಈ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಶಿಷ್ಯನಿಗೆ ಹರಿಸಿ ಅವನನ್ನು ಬೆಳೆಸಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ.